ಸರ್, ಈಗ ನಾಳೆ ಪ್ರಮಾಣ ವಚನ ಸ್ವೀಕಾರ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸಚಿವ ಸಂಪುಟದಲ್ಲಿ ನಿಮಗೆ ಸ್ಥಾನ. ಸೊ ನಾನು ಕೂಡ ನಿಮ್ಮ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ನಾನು ಓದಿದ್ದೇನೆ. ಆದರೆ ನನಗೆ ಅದು ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ದೇಶದಲ್ಲಿ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾವುದು ಕೂಡ ಬರಲಿಲ್ಲ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇಂತೆಲ್ಲ ನೋಡಿಕೊಂಡೇ ಪಕ್ಷ ಯೋಜನೆ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು. ಕಳೆದ ಸಲ 2023 ನನ್ನ ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ನಾಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಳ್ಳೋ ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ. ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನರಾಗಿ ಮಾಡ್ತದೆ. ನೋಡಿ, ನನಗೆ ಇದನ್ನು ನೋಡಿ ಇದೆಲ್ಲ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಅದಕ್ಕೆ ಏನು ರಿಯಾಕ್ಷನ್ ಮಾಡಲಿಕ್ಕೆ ನಾನು ಕೂಡ ಆಗುವುದಿಲ್ಲ. ಯಾವ ಸಭಾಸ್ಥಾನ ನಾವು ಬಿಟ್ಟು ಬರ್ತೇವೆ ಇದರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡ್ತೇನೆ. ಯಾವುದು ಅಲ್ಲ ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳು ಬಂದರೆ ಆವಾಗ ಕೊಡಲೇಬೇಕಾಗ್ತದೆ. ಅಥವಾ ಪಕ್ಷ ಸೂಚಿಸಿದರೆ ಆವಾಗ ನಾವು ಅದನ್ನು ಕೊಡಬೇಕಾಗ್ತದೆ. ಯಾವ ರೀತಿ ಬೆಂಗಳೂರಲ್ಲಿ ಯಾರನ್ನಾದ್ರೂ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದೀರಾ? ಯಾವ ಹೋಗ್ತೀರಿ? ಅಲ್ಲಿ ನೋಡಿ, ರಾಜ್ಯಕ್ಕೆ ಬೇರೆ, ಭೇಟಿಯಾಗುವಂಥ ವಿಚಾರವೇ ಬೇರೆ. ನಾವು ಪರಿಚಯಸ್ಥರಾಗಿ ಗೌರವಪೂರ್ವಕವಾಗಿ ಫ್ರೆಂಡ್ಸ್ ಆಗಿ ನಾವೆಲ್ಲ ಸಂದರ್ಭದಲ್ಲಿ ನಾವು ಭೇಟಿ ಆಗ್ತಾನೆ ಇರ್ತೇವೆ. ಆದರೆ ಎಂದಿಗೂ ಕೂಡ ಅದು ರಾಜ್ಯಕ್ಕೆ ಪ್ರೇರಿತವಾಗಿ ಇರುವುದಿಲ್ಲ. ಅದು ಸೌಹಾರ್ದತೆ, ಒಂದು ಸೋಷಲ್ ಸೆಕ್ಟರಲ್ಲಿ ಒಬ್ಬರು ಪರಿಚಯ ಮಾಡಿಕೊಂಡು ಭೇಟಿ ಆಗೋದು ಮತ್ತು ಎಲ್ಲರೂ ನಾವು ಭೇಟಿ ಆಗ್ತೇವೆ ಎಲ್ಲ ಒಂದು ಸಂದರ್ಭದಲ್ಲಿ. ಇಲ್ಲ, ಸದ್ಯ ಯಾವುದೇ ಬರಲಿಲ್ಲ. ನಮ್ಮಲ್ಲಿ ಮೊನ್ನೆ ಸ್ಪೀಕರ್ಸ್ ಮೀಟಿಂಗ್ ಇವತ್ತು ಡೆಲ್ಲಿ ಚೇಂಬರಲ್ಲಿ ಸ್ಪೀಕರ್ ಕಿಚರಲ್ಲಿತ್ತು. ಎಲ್ಲ ಮಾತಾಡಿಕೊಂಡು ಬಂದಿದ್ದೇವೆ. ಮತ್ತು ಯಾವುದೇ ಇದರಲ್ಲಿ ಮಾಹಿತಿ ಇರಲಿ, ಚರ್ಚೆಯಲ್ಲಿ ಇಲ್ಲಿ ನಮಗೆ ಅದು ಯಾವ ಕೂಡ ಸಿಕ್ಕಲಿಲ್ಲ. ನಾನು ಭಾಳ ಖುಷಿಯಿಂದ ಇದ್ದೇನೆ. ಅತ್ಯಂತ ಗೌರವಪೂರಿತವಾದ ಮತ್ತು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಶಾಸಕರಾದವರು ಸ್ಪೀಕರ್ ಆಗಲೇಬೇಕು. ಅದು ಅತ್ಯಂತ ಒಂದು ಗೌರವಪೂರಿತವಾದ, ಸಂವಿಧಾನಬದ್ಧವಾದ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಕೂಡ ಸ್ವಲ್ಪ ಅದರಲ್ಲಿ ಹೆಚ್ಚು ಸಂಸದೀಯ ವ್ಯವಸ್ಥೆಯಲ್ಲಿ ಹೆಚ್ಚು ಪರಿಣಾಮಕಾರಿ ಅರ್ಥ ಮಾಡಿಕೊಳ್ಳಲು ಭವಿಷ್ಯಕ್ಕೆ ನಮಗೆ ಪ್ರಯೋಜನ, ನಮ್ಮ ನಾಯಕತ್ವಕ್ಕೆ ಪ್ರಯೋಜನ ಆಗುವಂಥ ಎಲ್ಲ ಅವಕಾಶಗಳು ಆ ಸ್ಪೀಕರ್ ಪೋಸ್ಟ್ನಲ್ಲಿ ಇದೆ. ಸರ್, ಈಗ ಮುಂದೆ 2 ವರ್ಷಗಳ ಕಾಲ ಸ್ಪೀಕರ್ ಆಗಿ ನೀವು ಮುಂದುವರಿಸಿ ಅಂತ ಹೇಳಿದರೆ ಮಾಡಲಿಕ್ಕೆ ರೆಡಿ ಇದ್ದೀರಾ? ಅಥವಾ ಸಚಿವ ಸ್ಥಾನಕ್ಕೆ ಯಾವುದಾದ್ರೂ? ನೋಡಿ, ಪಕ್ಷ ಯಾವುದೇ ಹೇಳಿದರೂ ಕೂಡ ನಾವು ಅದಕ್ಕೆ ತಯಾರಿದ್ದೇವೆ. ನಮ್ಮನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದದ್ದು ಅದು ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರು. ಪಕ್ಷಕ್ಕೆ ಮುಂದೆ ನಾವೆಲ್ಲರೂ ಕೂಡ ಝೀರೋ. ಪಕ್ಷ ಬಿಟ್ಟು ಹೋದಂಥವ್ರು ತುಂಬ ಜನ ಎಲ್ಲ ಪಕ್ಷದಲ್ಲೇ ನೋಡಿದರೆ ಆವಾಗ ಗೊತ್ತಾಗ್ತದೆ. ಪಕ್ಷ ಬಿಟ್ಟು ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರು ಅಲ್ಲ ಅಂತ ಇತಿಹಾಸ ನಮಗೆ ತೋರಿಸಿಕೊಟ್ಟಿದೆ.